ಟೆಕ್ನಾಲಜಿನ ಮತ್ತು ಈ ಈ ಯಂತ್ರೋಪಕರಣವನ್ನು ಯೂಸ್ ಮಾಡೋದ್ರ ಜೊತೆಗೆ ಈ ಸಮಗ್ರ ಕೃಷಿಗೂ ಇಂಟಿಗ್ರೇಟೆಡ್ ಕೃಷಿ ಮಾಡಿದ್ರೆ, ಸೊ ಈಗ 1 ಎಕರೆ ಜಮೀನು ಇರುತ್ತೆ, ಅಲ್ಲಿ ತರಕಾರಿ ಬೆಳಿಬೋದು. ಅರ್ಧ ಎಕರೆ ಒಳಗಡೆ ಅವ್ರಿಗೆ ಬೇಕಾದ ರಾಗಿನೋ ಜೋಳನೋ ಭತ್ತನೋ ಬೆಳಿಬೇಕು. ಇನ್ನು ಅರ್ಧ ಎಕರೆನಲ್ಲಿ 10 ಕುಂಟೆ 4 ಮಾಡ್ಕೊಂಡ್ರೆ ಟೊಮೊಟೊ ಬೆಳಿಬೋದು, ತರಕಾರಿ ಬೆಳಿಬೋದು, ಸೊಪ್ಪು ಬೆಳಿಬೋದು. ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅಲ್ಲಿ ಮೀನು ಸಾಕ್ಬೋದು, ಕೋಳಿ ಸಾಕ್ಬೋದು. ಸೊ ಈ ತರದ ವೆರೈಟಿ ಇದೆ. ಬಟ್ ರೈತರು ಯಾಕೆ ಅದಕ್ಕೆ ಮುಂದಾಗ್ತಿಲ್ಲ ಅನ್ನೋದೇ ಪ್ರಶ್ನೆ. ಸಣ್ಣ ಮತ್ತು ಮಧ್ಯಮ ರೈತರು ಇವೆಲ್ಲ ಮಾಡ್ತಾ ಇದ್ದಾರೆ. ನೀವು ಈ ರಾಜ್ಯದ ಉದ್ದಗಲಕ್ಕೂ ಯಾವುದೇ ಜಿಲ್ಲೆಯಲ್ಲಿ ಹೋದ್ರು ಈ ತರದ ರೈತರು ಇದ್ದಾರೆ. 1 ಎಕರೆಲಿ 2 ಎಕರೆನಲ್ಲಿ ಸಾಲನೇ ಇಲ್ದಲೆ ಬಹಳ ಸುಖ ಜೀವನ ಮಾಡುವಂತ ರೈತರು ಇದ್ದಾರೆ. ನಾವು ಈ ತರದೆಲ್ಲ ಬಿಟ್ಟು ನಾವು 4 ಎಕರೆಲಿ 4 ಎಕರೆಗೂ ಕಬ್ಬು ಹಾಕ್ತಿವಿ, 4 ಎಕರೆಗೂ ಜೋಳ ಹಾಕ್ತಿವಿ, 4 ಎಕರೆಗೂ ಭತ್ತ ಹಾಕ್ತಿವಿ ಅಂತ ಹೋಗೋರು ಇವತ್ತಿಗೂ ಸಾಲದಲ್ಲಿ. ಆ ಒಂದು 4 ಎಕರೆ ಇದ್ರೆ 2 ಎಕರೆ ಈ ತರ ಮಾಡ್ಕೊಂಡು 2 ಎಕರೆ ಈ ಸಮಗ್ರ ಕೃಷಿಗೆ ಹೋದ್ರೆ ಅವರು ಸಾಲನೇ ಇಲ್ಲ. ಆ ತರದ ಈ ಬಡ್ಡಿ ಇಲ್ಲದೆ ಇರೋ ರೈತ. ಈಗ ಯುವ ರೈತರು ಅಂತ ಬಂದಾಗ ಡೆಫಿನೆಟ್ಲಿ ಯುವಕರಿಗೆ ಕೃಷಿ ಬಗ್ಗೆ ತುಂಬಾ ಹೆಚ್ಚಿನ ಆಸಕ್ತಿ ಇದೆ ಸರ್. ಈಗ ನನ್ನನ್ ಬಿಟ್ರೆ ನಾನು ಹಳ್ಳಿಗೆ ಹೋಗಿ ಏನೋ ಒಂದು ಹಸು ಸಾಕೊಂಡು ಅಥವಾ ಇರೋ ಗದ್ದೆಲಿ ಏನೋ ಹಾಕೊಳ್ಳಕ್ ರೆಡಿ ಇದೀವಿ, ಬಟ್ ಅಪ್ಪ ಅಮ್ಮ ಬಿಡ್ತಾ ಇಲ್ಲ, ಅದು ಪ್ರಶ್ನೆ ಬರುತ್ತೆ. ಸೊ ಯುವ ರೈತರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಾ ನೀವು? ಎಲ್ಲ ನಮ್ಮ ಅನೇಕ IT-BT ಕಂಪ್ನಿ ಅಂತ ನಿಮ್ಮಂತ ಹೆಣ್ಣುಮಕ್ಳು ಇರ್ಬೋದು, ಹುಡುಗರು ಇರ್ಬೋದು, ವಾಪಸ್ ನಾವು ಜಮೀನಿಗೆ ಹೋಗಿ ನಮ್ಮಲ್ಲೂ ವ್ಯವಸಾಯ ಮಾಡೋದೇ ಬೆಟ್ರ್ ಅಂತ ಅನ್ನೋ ಅನುಭವ ಆಗಿದೆ. ಯಾಕೆ ಅಂದ್ರೆ ನಿಮ್ಗೆ ಇಲ್ಲಿ ಕಂಪ್ನಿನಲ್ಲಿ 10,000ದಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಕೆಲವೇ ಇವ್ರಿಗೆ 1 ಲಕ್ಷ ಅಥವಾ 1.5 ಲಕ್ಷ 2 ಲಕ್ಷ ಸಂಬಳ ಸಿಗ್ಬೋದು. ಮ್ಯಾಕ್ಸಿಮಮ್ ಸಿಗ್ತಕ್ಕಂಥದ್ದು 10ರಿಂದ 30,000. ಈ 30,000 ಏನ್ ಸಿಗುತ್ತೆ ಅಥವಾ 40,000 ಏನ್ ಸಿಗುತ್ತೆ, ಹಳ್ಳಿಗೆ ಹೋಗಿ ನೀವು 1 ಎಕರೆ ಜಮೀನಲ್ಲಿ ನೀವು ವ್ಯವಸಾಯ ಮಾಡಿದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂತ ರೈತರು ಇವತ್ತು ನಮ್ಮ ಮುಂದೆ ಯುವಕರು ಇದ್ದಾರೆ. ಟೆಕ್ನಾಲಜಿನ ನಾವು ಬಳಸ್ಕೊಳ್ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ನಾವು ಮೊನ್ನೆ ಒಂದು ಕೆಫೆಕ್ ನಲ್ಲಿ ಒಂದು ಸಂಸ್ಕರಣಾ ಘಟಕಗಳಿಗೆ 15 ಲಕ್ಷ ರೂಪಾಯಿ ನಾವು ಸಹಾಯಧನ ಕೊಡ್ತಾ ಇದೀವಿ. ಸೊ 1921ರಿಂದ ಸ್ಟಾರ್ಟ್ ಮಾಡಿ 5 ವರ್ಷಕ್ಕೆ 5,000 ಘಟಕಗಳಿಗೆ ಕೊಟ್ಟಿದ್ವಿ. ಇದು ಒಂದೇ ವರ್ಷ ಎಕ್ಸ್ಟೆಂಡ್ ಮಾಡಿ 6,000 ಘಟಕಗಳಿಗೆ ರಾಜ್ಯ ಸರ್ಕಾರ 9 ಲಕ್ಷ 6 ಲಕ್ಷ ಕೇಂದ್ರ ಸರ್ಕಾರ 15 ಲಕ್ಷ ರೂಪಾಯಿ ಫ್ರೀ ಆಫ್ ಕಾಸ್ಟ್ ಆ ಸಂಸ್ಕರಣಾ ಘಟಕಗಳಿಗೆ ಕೊಡ್ತಾ ಇದ್ದೀವಿ. ಸೊ ಉದ್ಯಮಿ ಆಗ್ಲಿಕ್ಕೆ ಬಹಳಷ್ಟು ದಾರಿಗಳಿದೆ, ಉತ್ತೇಜನ ಸಿಗ್ತಾ ಇದೆ. ಮಾರಲ್ ಸಪೋರ್ಟು, ಟೆಕ್ನಾಲಜಿ ಸಪೋರ್ಟು ಮತ್ತು ಫೈನಾನ್ಷಿಯಲ್ ಸಪೋರ್ಟು, ಸಬ್ಸಿಡಿ ಲೋನು ಅದನ್ನೆಲ್ಲ ಬಳಸ್ಕೊಳ್ಬೇಕು. ಕಡಿಮೆ ಬಡ್ಡಿ, 0 ಬಡ್ಡಿನಲ್ಲಿ ಲೋನ್ ಸಿಗ್ತಕ್ಕಂಥದ್ದು ಎಲ್ಲಾ ತರದ ಅವಕಾಶಗಳು ಹೆಚ್ಚಿದೆ. ಅದನ್ನ ನಾವು ಉಪಯೋಗಿಸ್ಬೇಕು. ಅದಕ್ಕಾಗಿ ಅಗ್ರಿಕಲ್ಚರು ಅಂದ್ರೆ ಈ ರೈತರು ಏನು ಓದದೇ ಮಾಡೋದು ಅನ್ನೋ ಕಲ್ಪನೆ ಇರಬಾರ್ದು. ಗ್ರಾಜುಯೇಟ್ ಓದಿರ್ತಕ್ಕಂಥವ್ರು ಅಗ್ರಿಕಲ್ಚರ್ಗೆ ಇವತ್ತು ಹೊರಗಡೆ ಕೆಲಸ ಸಿಗಲ್ಲ, ಅಲ್ಲೇ ಹೋಗಿ ನಾನೇ 1 ಎಕರೆಲಿ ಇವೆಲ್ಲ ವ್ಯವಸಾಯ ಮಾಡೋಣ ಅಂದ್ರೆ ಇದಕ್ಕಿಂತ ಬಹಳ 10 ಜನಕ್ಕೆ ಕೆಲಸ ಕೊಡ್ಬೋದು. 10 ಜನ ಮುಲಾಜಿಲ್ಲ ಆ ಥರದ್ದು ಅದೆಲ್ಲ ಈ ನಾನು ಹೇಳ್ದಂತ ಎಲ್ಲ ಸಮಗ್ರವಾಗಿ ನಾವು ಈ ಬಾರಿ ರೈತರಿಗೆ ತಿಳಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. 6, 7, 8ಕ್ಕೆ ನಾವು ಬಹಳ ಒಂದು ದೊಡ್ಡ ಪ್ರಮಾಣದ ಕೃಷಿ ಮೇಳವನ್ನ ನಾವು ಸರ್ ಈಗ 6, 7, 8 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಮಾಡ್ತಾ ಇದೀರಿ. ಸೊ ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ಯಾರು ಬರ್ಬೇಕು, ಯಾಕೆ ಬರ್ಬೇಕು? ಎಲ್ಲ ರೈತರು ಮತ್ತು ಯುವಕರು, ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಯುವಕರು ಇರ್ಬೋದು, ನಮ್ಮ ಹೆಣ್ಣುಮಕ್ಳು ಇರ್ಬೋದು, ಎಲ್ಲರೂ ಭಾಗವಹಿಸಿದ್ರೆ ಈ ಒಂದು ಅಂತಾರಾಷ್ಟ್ರೀಯ ಒಂದು ಏನು ಮೇಳ ಇದೆ, ಇದು ಬಹುಶಃ ಎಲ್ಲಾ ತರದ ಮಾಹಿತಿಯನ್ನ ಕೃಷಿಗೆ ಪಡ್ಕೊಂಡು ಮಾರ್ಕೆಟ್ ವರೆಗೂ ಹೋಗ್ತಕ್ಕಂಥದಕ್ಕೆ ಒಂದು ಅವಕಾಶ ಇದೆ. ಎನಿವೆ ಥ್ಯಾಂಕ್ ಯು ಸರ್ ನಿಮ್ಮ ಟೈಮ್ಗೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. 6, 7, 8 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ. ವಿತೌಟ್ ಮಿಸ್ ಎಲ್ಲಾ ಅಂದ್ರೆ ನಮ್ಮ ರಾಜ್ಯದ ಎಲ್ಲಾ ಭಾಗದಿಂದಲೂ ರೈತರು ಮಕ್ಕಳು ಬಂದು ಭಾಗವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.